ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದೇ SRH ಅಲ್ಲಿರುವಂಥ ಇಂಟಿಗ್ರಲ್ ಪಾರ್ಟಲ್ಲಿರುವಂಥ ಮುರಳೀಧರನ್ ಅವರು ಮಾತಾಡಿದ್ರು. ಲೆಜೆಂಡ್ರಿ ಮುರಳೀಧರನು IPL ಬತಾ ಯಾವ ಥರ ಆಗ್ತೈತೆ ಅಂತ ಒಂಥರ ಎಕ್ಸ್ಪೋಸ್ ಮಾಡಿದರೆ IPLನ ಅಂತಲೇ ಅನ್ಕೊಬೋದು. ಬತಾ ಅಂತ ಅಲ್ಲ, ಸ್ಟಾರ್ಟಿಂಗಿಂದನೂ IPL ಹಿಂಗೆ ಇರೋದು. ಸೊ ಇವಾಗ ಇನ್ನೊಂದು ಸ್ವಲ್ಪ ಇಂಪ್ಯಾಕ್ಟ್ ಪ್ಲೇಯರ್ನ ಆ್ಯಡ್ ಆನ್ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಕೊಬೋದು. IPL ಹೆಂಗೆ ಅಂತಂದರೆ ಬ್ಯಾಟಿಂಗ್ ಬರೀ ಬ್ಯಾಟಿಂಗ್ನೇ ನೋಡ್ತಾರೆ ಎಲ್ಲರೂ. ಬೌಲಿಂಗ್ ಯಾರು ಕೂಡ ನೋಡೋದಿಲ್ಲ. ಲೋ ಸ್ಕೋರಿಂಗ್ ಗೇಮ್ ಆಯಿತು ಅಂತಂದರೆ ಯಾರು ಕೂಡ ಅಂಥ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಮಜವಾಗಿತ್ತು, ಸೈಕಾಗಿತ್ತು ಅಂತ ಯಾರು ಕೂಡ ಹೇಳೋದಿಲ್ಲ. ಅಂದರೆ ಲೋ ಸ್ಕೋರಿಂಗ್ ಆಗಿಬಿಟ್ಟು ಸ್ಥಿರ ಬುಡುಕ್ ಬಂತು ಅಂದರೆ ಎರಡು ಎಂಡಲ್ಲೂ ಕೂಡ ಆ ಥರ ಆಯಿತು ಅಂತ ಅಂದರೆ ಹೇಳ್ಬೋದು ಮಜಾ ಬಂತು ಅಂತ. ಬಟ್ ಇವಾಗ ಲೋ ಸ್ಕೋರಿಂಗ್, ಒಂದು ಟೀಮ್ ಲೋ ಸ್ಕೋರ್ ಹೊಡಿತು ಅಂತಂದರೆ ಇನ್ನೊಂದು ಟೀಮ್ ಬೇಗನೆ ಹೊಡೆದ್ಬಿಡ್ತಾರೆ ಸ್ಕೋರ್ನ. ಅಂಥ ಮಟ್ಟದ ಒಂಥರ ಹೆವಿ ಕಾಂಪಿಟೇಷನ್ ಇರುತ್ತೆ ಅಂತಲೇ ಅನ್ಸೋದೇ ಇಲ್ಲ. ಒಂಥರ ಒನ್ ಸೈಡ್ ಆಗೋಗ್ಬಿಡುತ್ತೆ ಮ್ಯಾಚು. ಸೊ ಅಬ್ವಿಯಸ್ಲಿ ಯಾರು ಆ ಥರ ಮ್ಯಾಚ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇವಾಗ 220 ಟಾರ್ಗೆಟು, 230, 240, 260 ಚೇಸ್ ಅಂತ ಅಂದರೆ ಸೊ ಇದನ್ನು ದೊಡ್ಡದಾಗಿ ಟ್ರೀಟ್ ಮಾಡ್ತಾರೆ ಇವಾಗ IPL ಅಂತ ಬಂದಾಗ. ಫ್ಯಾನ್ಸ್ಗಳು ಅದೇ ಥರ ನೋಡ್ತಾರೆ, ಸ್ಪಾನ್ಸರ್ಸು ಅದೇ ಥರ ನೋಡ್ತಾರೆ. ಇವಾಗ 6 ಮತ್ತು 4 ಹೊಡೆಯೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ವಿಕೆಟ್ಸ್ನ ಎತ್ತೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಇವಾಗ ಮಾತ್ರ ಅಂತಲ್ಲ, ಮುಂಚೆಯಿಂದನೂ ಹಂಗೇನೆ ಇರೋದು. 6 ಹೊಡೆದ್ರೆ ಎಂಜಾಯ್ ಮಾಡೋದು ಜನ, ಸ್ಟೇಡಿಯಮಿಗೆ ಬರೋದು. 6ನ ಹೊಡೆದ್ರೆ ನೋಡೋದಕ್ಕೆ, 4ನ ಹೊಡೆದ್ರೆ ನೋಡೋದಕ್ಕೆ ಜನ ಬರೋದು, ಸೆಂಚುರಿ ಆದರೆ ನೋಡೋದಕ್ಕೆ ಬರೋದು. ಇವಾಗ 5-4 ಹತ್ತಿರ ಅಂಥ ಮಟ್ಟಿಗೆ ಜನ ಸೆಲೆಬ್ರೇಟ್ ಮಾಡೋದಿಲ್ಲ. ಒಂದು ಸೆಂಚುರಿ ಬಂತು ಅಂದರೆ ಜನ ಆ ಥರ ನೋಡ್ತಾರೆ. ಏನು ಗುರು ಸೆಂಚುರಿ ಇದು ಅಂತ, ಏನು ಗುರು 6 ಹೊಡೆದಾ ಅಂತ ಅಂತಾರೆ, ಏನು ಗುರು ವಿಕೆಟ್ ಎತ್ತದ ಅಂತ ಅನ್ನೋದು ತೀರಾ ಕಡಿಮೆ. ಸೊ ಕ್ರಿಕೆಟ್ ಹೆಂಗಿದೆ ಗುರು? 2000ಗಿಂತ ಮುಂಚೆ ಕ್ರಿಕೆಟ್ನ ಬೇರೆ ಥರ ನೋಡ್ತಾ ಇದ್ವಿ ನಾವು. ಬಟ್ 2000 ಆದ ನಂತರ ಕ್ರಿಕೆಟ್ನ, ಅಂದರೆ T20 ಕ್ರಿಕೆಟ್ ಬಂದಾದ ನಂತರ ಕ್ರಿಕೆಟ್ನ ನೋಡೋವಂಥ ರೀತಿನೇ, ಶೈಲಿನೇ ಬದಲಾಗೋಗ್ಬಿಟ್ಟಿದೆ. ಬರೀ IPL ಮಾತ್ರ ಅಂತಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಕೂಡ ಇದನ್ನೇ ಮಾಡೋದು. ಅಪ್ಡೇಟ್ ಬಂದ್ಬಿಟ್ಟು ನೆನ್ನೆ ಮ್ಯಾಚ್ನ ಸೋತಾದ ನಂತರ ರವಿ ಶಾಸ್ತ್ರಿ ಅವರು ಪಾಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಮುಂಬೈ ಇಂಡಿಯನ್ಸ್ಗೆ. ಹೌದು, ಮುಂಬೈ ಇಂಡಿಯನ್ಸ್ಗೆ ಏನೂ ಆಗ್ತಿಲ್ಲ ಈ ಸೀಸನು. ಇದನ್ನು ಸುಮಾರು ಸಲ ಹೇಳಿದ್ದೀನಿ, ನಾನು ಕೂಡ ಹೇಳಿದೆ. ಅದನ್ನೇ ಹಾರ್ದಿಕ್ ಪಾಂಡ್ಯ ಅವ್ರನ್ನೂ ಕೂಡ ಹೇಳಿದ್ದಾರೆ. ಅವ್ರು ಕೇಳಿದ್ದಾರೆ, ನೋಡಿ ಓಡಿ ಹಾರ್ದಿಕ್ ಅಂತ ಕೇಳಿದಾಗ, ಬರೀ ಡೇ ಮಾತ್ರ ಅಲ್ಲ ಗುರು, ಟೂರ್ನಮೆಂಟೇ ನಮ್ದಲ್ಲ ಆ ಥರನೇ ಆಗೋಗ್ಬಿಟ್ಟೈತಿ ಈ ಸೀಸನ್ ಫುಲ್. ನಮಗೆ ಏನೂ ಆಗ್ತಿಲ್ಲ. ಅದಕ್ಕೋಸ್ಕರ 7 ಮ್ಯಾಚ್ನ ಸೋತಿರೋದು. 7 ಮ್ಯಾಚ್ನ ಸೋತರೂ ಸಹ ಇವರು ಕ್ವಾಲಿಫೈ ಆಗಬೇಕು ಅಂತ, ಅದು ಈ ಒಂದು ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುವಂಥ ಟೂರ್ನಮೆಂಟಲ್ಲಿ, ಅದು ಟಾಪ್ ಆಫ್ ದ ಟೇಬಲ್ ಇರುವಂಥ 4 ಟೀಮ್ಗಳು ಬಲಿಷ್ಠವಾಗಿ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಅಂದ್ಕೊಳೋದು ಮುಟ್ಟಾಳ್ತನ. ಈ ಟೂರ್ನಮೆಂಟೇ ನಮ್ದಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅಂದರೆ ಈ ಟೂರ್ನಮೆಂಟ್ನ ಕೈ ಬಿಟ್ಟಿದ್ದಾರೆ ಅಂತಲೇ ಅರ್ಥ. ಇನ್ನೇನು ಕೈ ಬಿಡ್ದೇನೆ ಹಿಡ್ಕೊಳಕ್ಕಾಗತ್ತೆ? ಅಲ್ಲಿ ಆರ್ ಮ್ಯಾಚ್ನ ಗೆದ್ದಿರೋ ಆಲ್ರೆಡಿ ಟಾಪ್ ಆಫ್ ದ ಟೇಬಲ್ ಇರೋರು. ಅಪ್ಡೇಟ್ ನಂಬರ್ 3, ಸ್ಟ್ರಿಕ್ಟ್ ಆಕ್ಷನ್ ತಗೊಬೇಕು ಅಂತ ಅನ್ಕೊಂಡಿದ್ರಂತೆ. ಪದೇ ರೂಲ್ಸ್ಗಳನ್ನ ವೈಲೇಟ್ ಮಾಡ್ತಿರೋದನ್ನ ನೋಡ್ತು ಅಂತ ಅಂದಾಗ ಫ್ರಾಂಚೈಸ್ಗಳು BCCI ಅವರು ಸ್ಟ್ರಿಕ್ಟ್ ಆಕ್ಷನ್ ತಗೊಬೇಕು ಅಂತ ಅನ್ಕೊಂಡಿದ್ರಂತೆ. ಅದೇನು ಆಕ್ಷನ್ ತಗೊತಾರೋ ನಮಗಂತೂ ಗೊತ್ತಿಲ್ಲ. ಬರೀ ಫೈನು ಮತ್ತು ಡಿಮೆರಿಟ್ ಪಾಯಿಂಟ್ ಹಾಕೋದು ಬಿಟ್ಬಿಟ್ಟು ಬೇರೆ ಏನಾದ್ರು ಆಕ್ಷನ್ ತಗೊತಾರ ಕಾದು ನೋಡಬೇಕು. ಇದೇ ಏನಾದ್ರು ಡಿಮೆರಿಟ್ ಪಾಯಿಂಟ್, 1 ಡಿಮೆರಿಟ್ ಪಾಯಿಂಟ್, 2 ಡಿಮೆರಿಟ್ ಪಾಯಿಂಟ್ ಅಂತ ಆಗ್ತು ಅಂತಂದರೆ ಏನದೇನು ಸೆನ್ಸ್ ಏನು ಮಾಡೋದಿಲ್ಲ. ಸೊ ಈ ಸೀನ್ ಏನಾಗಿದೆ ಅಂತಂದರೆ, ರಾಜಸ್ಥಾನ್ ರಾಯಲ್ಸ್ ಅವರು ಪದೇ ರೂಲ್ಸ್ನ ವೈಲೇಟ್ ಮಾಡ್ತಾ ಇರೋದು. ಫೋನ್ನ ಯೂಸ್ ಮಾಡೋ ವಿಚಾರದಲ್ಲವರು ಆಗಿರ್ಬೋದು, ಅವರ ಟೀಮ್ ಮ್ಯಾನೇಜರು, ಜೊತೆಗೆ ರಿಯಾನ್ ಪರಾಗು ವೇಪ್ನ ಯೂಸ್ ಮಾಡೋ ವಿಚಾರದಲ್ಲವರು ಆಗಿರ್ಬೋದು. ಸೊ ರಾಜಸ್ಥಾನ್ ರಾಯಲ್ಸ್ ಅವರು ಪದೇ ವೈಲೇಟ್ ಮಾಡ್ತಿರೋ ರೂಲ್ಸ್ನ. ಬೇರೆ ಫ್ರಾಂಚೈಸ್ಗಳನ್ನ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ 2ನೇ ಸಲ ಸೀರಿಯಸ್ ರೂಲ್ನ ವೈಲೇಟ್ ಮಾಡಿದ್ದಾರೆ. ಸೊ ಆದ್ದರಿಂದ ಇವ್ರ ಅಗೇನ್ಸ್ಟ್ ಏನೋ ಆಕ್ಷನ್ ತೊಗೊಬೇಕು ಅಂತ ಅನ್ಕೊಂತಾ ಇದ್ರಂತೆ. ಬರೀ ಇವ್ರ ಅಗೇನ್ಸ್ಟ್ ಮಾತ್ರ ಅಂತಲ್ಲ, ಇನ್ನು ಮುಂದೆ ಫ್ರಾಂಚೈಸ್ಗಳು ಏನಾರು ಈ ಥರ ಏನಾದ್ರು ಮಾಡ್ತು ಅಂತ ಅಂದಾಗ, ಏನಾದ್ರು ಸೈಕ್ ಆಗೋ ಥರ ಮಾಡ್ತು ಅಂತಂದಾಗ, ಏನಾದ್ರು ದೊಡ್ಡದಾಗಿ ಆಕ್ಷನ್ ತಗೋಬೇಕು ಅಂತ, ರೂಲ್ ಹೊಸದಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಕಾದ್ ನೋಡೋಣ ಅದೇನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, IPL ಪ್ಲೇ ಆಫ್ಸ್ ವೆನ್ಯೂ ಟು ಬಿ ಶಾರ್ಟ್ ಲಿಸ್ಟೆಡ್. ಇನ್ನು 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಶಾರ್ಟ್ ಲಿಸ್ಟ್ ಆಗಿಬಿಟ್ಟು ಅನೌನ್ಸ್ ಆಗುತ್ತೆ. ಹೌದು, ಇವಾಗ ಇನ್ನೂ ಅನೌನ್ಸ್ ಆಗಿಲ್ಲ ಎಲ್ಲಿ ಪ್ಲೇ ಆಫ್ಸ್ ನಡೆಯುತ್ತೆ ಅಂತ. ನಾವೆಲ್ಲ ಗುಂಗಲ್ಲೇ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2 ಮ್ಯಾಚು ಪ್ಲೇ ಆಫ್ಸ್ ನಡೆಯುತ್ತೆ ಅನ್ನೋ ಒಂದು ಗುಂಗಲ್ಲಿದ್ದೀವಿ. ಯಾಕಂದರೆ 5 ಮ್ಯಾಚು ಇಲ್ಲಿ ಆಗಿದೆ ನಮ್ಮ ಹೋಮ್ ಮ್ಯಾಚಲ್ಲಿ. ಸೊ ವೆಂಕಟೇಶ್ ಪ್ರಸಾದ್ ಅವ್ರನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇನ್ನೂ 2 ಮ್ಯಾಚ್ ಇಲ್ಲಿ ಆಗುವಂಥ ಚಾನ್ಸ್ ಇದೆ ಪ್ಲೇ ಆಫ್ಸಲ್ಲಿ ಅಂತ. ಕ್ವಾಲಿಫೈರ್ 1 ಆಗುತ್ತಾ, ಕ್ವಾಲಿಫೈರ್ 2 ಆಗುತ್ತಾ, ಎಲಿಮಿನೇಟರ್ ಆಗುತ್ತಾ, ಮತ್ತು ಫೈನಲ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಕೂಡ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ರಜತ್ ಪತಿದಾರ್ ಹೇಳಿದ್ದಾರೆ ಫೈನಲ್ ಆಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನೋಡೋಣ ಏನಾದ್ರು ಚೇಂಜ್ ಆಗುತ್ತಾ ಫೈನಲ್ ವೆನ್ಯೂ, ಅಥವಾ ಅದೇ ಇರುತ್ತಾ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫೈನಲ್ ಆಯಿತು ಅಂತಂದರೆ, RCB ಫೈನಲ್ ಆಡ್ತು ಅಂತಂದರೆ, ಆ 2006ನಲ್ಲಿ ಮಾಡೋಕ್ಕಾಗದಿರೋದನ್ನ ಮತ್ತೆ ಮಾಡ್ತು ಅಂತಂದರೆ ಅದ್ರ ಕದರೇ ಬೇರೆ. ಅಪ್ಡೇಟ್ ನಂಬರ್ 5, ತಗೊಳ್ರಪ್ಪ ಬಂತು ಇನ್ನೂ ಒಂದು MS ಧೋನಿ ತಲಾ ಫಾರ್ ಅ ರೀಸನ್ ಅಂತ ಕಾರ್ತಿಕ್ ಶರ್ಮಾ ಅವರು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. Mahibai gave me a lot of support. He would advise me to just focus on the ball and play to look at the timing of the ball instead of trying to hit harder. ಜೋರಾಗಿ ಹೊಡೆಯೋಕೆ ಹೋಗ್ಬೇಡ ಚಿನ್ನ, ನೀನು ಟೈಮಿಂಗ್ ಮಾಡೋ ಚಿನ್ನ ಅಂತ ಹೇಳ್ಕೊಂಡು ಕೊಟ್ಟಿದ್ರಂತೆ MS ಧೋನಿ ಅವರು. ಸೊ ಇವರು ಕೂಡ ತಲಾ ಫಾರ್ ಅ ರೀಸನ್ ಅಂದ್ಬಿಟ್ಟಿದ್ದಾರೆ. ಏನ್ರೋ ನನಗೆ ಸಿಕ್ಕಾಪಟ್ಟೆ ಕಮೆಂಟಲ್ಲಿ ಹಾಕ್ತಿರೋ CSK ಫ್ಯಾನ್ಸ್ ಹುಡ್ಕೊಂಡ್ಬಿಟ್ಟಿದ್ದಾರೆ ಮ್ಯಾಚ್ನಾಗ ಗೆದ್ದಿರೋದಕ್ಕೆ ಅದು ಇದು ಅಂತ ಎಲ್ಲ. ಗ್ರೋ, ನೀವು ನಮಗಿಂತ ಮೇಲ್ಗಡೆ ಬಂದ್ಬಿಟ್ಟು ಮಾತಾಡಿ. ಅಲ್ಲಿ ನಾನೇನೋ ಗುರು ಹುರ್ಕೊಳ್ಳಿ, ಮೇಲ್ಗಡೆ ಬಂದರೆ ಹುರ್ಕೊತೀನಿ ಆಬ್ವಿಯಸ್ಲಿ. ಹೌದು,
ನೀವು CSK ಅವರು ನಮಗಿಂತ ಮೇಲಿದ್ದೀರಾ ಅಂತಂದರೆ RCBಗಿಂತ ಮೇಲಿದ್ದೀರಾ ಅಂದರೆ ಆಬ್ವಿಯಸ್ಲಿ ಉರ್ಕೊಳ್ಳೇಬೇಕು. ನೀವು ಕೆಳಗಡೆ ಪಾತಾಳದಲ್ಲಿ ಕಚ್ಕೊಂಬಿಟ್ಟು ನೀವು ಅಲ್ಲಿ ತಲೆ ಎತ್ತಿ ನೋಡ್ಬೇಕು, ನೀವು ಉರ್ಕೊಂಡೆ ಅಂತಂದರೆ ಏನ್ರೋ ಮಾತಾಡ್ತಿರಲ್ಲೇ. ಅಪ್ಡೇಟ್ ನಂಬರ್ 6, ನೆನ್ನೆ ಮ್ಯಾಚ್ ಆದ ನಂತರ ಹಾರ್ದಿಕ್ ಪಾಂಡ್ಯ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ. ಏನು ಅಂತಂದರೆ ದೇ ಔಟ್ ಪ್ಲೇಡ್ ಅಸ್. ಸೀನಲ್ಲೇ ಇರಲಿಲ್ಲ ನಾವು, ಗೇಮಲ್ಲೇ ಇರಲಿಲ್ಲ ನಾವು, ಸ್ಟಾರ್ಟಿಂಗಿಂದ ಕೂಡ ಗೇಮಲ್ಲೇ ಇರಲಿಲ್ಲ. ಆ ಥರ ಔಟ್ ಪ್ಲೇ ಮಾಡಿಬಿಟ್ರು ಅವ್ರು ನಮ್ಮನ್ನು. ಸಖತ್ತಾಗಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಬ್ಯಾಟಿಂಗ್ ಆಗಿರಲಿ, ಫೀಲ್ಡಿಂಗ್ ಆಗಿರಲಿ, ಬೌಲಿಂಗ್ ಆಗಿರಲಿ, ಎಲ್ಲ ವಿಚಾರದಲ್ಲೂ ಕೂಡ ಆಯಾಮದಲ್ಲೂ ಕೂಡ CSK ಅವರು ಬೆಟ್ರಾಗಿದ್ದರು. ಶವಾಶ್ ಹೇಳಲೇಬೇಕು ಅವ್ರಿಗೆ ಅಂತ ಅವ್ರನ್ನ ಒಂಥರ ಪ್ರೈಸ್ ಮಾಡಿದ್ದಾರೆ, ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದಾರೆ CSK ಅವರಿಗೆ. ನನಗನ್ಸೋ ಪ್ರಕಾರ ಏನು ಗೊತ್ತಾ, ಇಲ್ಲಿ ಧೋನಿನೂ ಆಡ್ತಾ ಇಲ್ಲ, ರೋಹಿತ್ ಶರ್ಮನೂ ಆಡ್ತಾ ಇಲ್ಲ. ಇದನ್ನು ಎಲ್ ಕ್ಲಾಸಿಕ್ ಅಂತ ಕರೀಲೇಬಾರ್ದು. ಕಾಂಪಿಟೇಷನ್ ಅಲ್ಲ, ನೋ ಮೋರ್ ಕಾಂಪಿಟೇಷನ್ ಥರನೇ ಕಾಣಿಸ್ತಾ ಇದೆ. CSK ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಿದೆ. ಕಳೆದ 3-4 ವರ್ಷದಿಂದ CSK ಅಷ್ಟು ನಂಬರ್ ಆಫ್ ಮ್ಯಾಚ್ನ ಇವ್ರ ಮೇಲೆ ಗೆದ್ದುಬಿಟ್ಟಿದೆ. CSK ಅಂಥ ಪುಡಾಂಗ್ ಥರ ಪರ್ಫಾರ್ಮ್ ಏನು ಮಾಡಿಲ್ಲ. ಕಳೆದ 3 ಸೀಸನಿಂದ ಏನು ಅಂಥ ದೊಡ್ಡ ಕಥೆಗಳನ್ನೆಲ್ಲ ಏನು ಮಾಡಿಲ್ಲ CSK. ಬಟ್ ಆದರೂ ಕೂಡ ಮುಂಬೈ ಇಂಡಿಯನ್ಸ್ ಅವ್ರಿಗೇನೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತಾನೆ. ಮುಂಬೈ ಇಂಡಿಯನ್ಸ್ ಯಾವಾಗಿಂದ ಸ್ಟ್ರಗಲ್ ಮಾಡಿದ್ರು ಗೊತ್ತಾ? 2020ಇಂದನೋ 2021ಇಂದನೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈ 6 ವರ್ಷನೂ ಸ್ಟ್ರಗಲ್ ಮಾಡಿದ್ರು ಮುಂಬೈ ಇಂಡಿಯನ್ಸು. ನೋಡಿ 2013ಇಂದ ಹಿಡ್ಕೊಂಡು 2020ವರೆಗೂ ಕೂಡ ಅವ್ರು ಎಷ್ಟು ಟ್ರೋಫಿ ಗೆದ್ದರು? 5 ಟ್ರೋಫಿನ ಗೆದ್ದರೆ. 8 ಸೀಸನಿಂದ 5 ಟ್ರೋಫಿ ಗೆದ್ದಿದ್ದಾರೆ. ಇಲ್ಲಿ ನೋಡಿ 6 ಸೀಸನ್ ಆಗಿದೆ, ಒಂದೇ ಒಂದು ಟ್ರೋಫಿನೂ ಕೂಡ ಗೆಲ್ಲೋದಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಹತ್ರನೂ ಬರೋಕ್ಕಾಗ್ತಿಲ್ಲ ಮುಂಬೈ ಇಂಡಿಯನ್ಸ್ಗೆ. ಸೀರಿಯಸ್ ಟು ವರಿಂಗ್ ಫಾರ್ ಮುಂಬೈ ಇಂಡಿಯನ್ಸ್. ಅಪ್ಡೇಟ್ ನಂಬರ್ 7, ರುತುರಾಜ್ ಗಾಯಕ್ವಾಡ್ ಅವರು ಎಲ್ ಕ್ಲಾಸಿಕೋ ಬಗ್ಗೆ ಮಾತಾಡಿದ್ದಾರೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ತುಂಬ ನೋಡ್ತಿದ್ದೆ ಮುಂಬೈ ಮತ್ತು CSK ಒಳ್ಳೆ ಕಾಂಪಿಟೇಷನ್ ಇರೋದು, ಒಳ್ಳೆ ಫೈಟ್ ಇರೋದು. ಅವಾಗಿಂದನೂ ಕೂಡ ಇವೆರಡು ಮ್ಯಾಚು ಅಂತ ಅಂದಾಗ, ಇವ್ರ ಮ್ಯಾಚು ಅಂತ ಅಂದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಫ್ಯಾನ್ಸ್ಗಳಿಗಂತೂ IPL ಅಲ್ಲಿ ಇದ್ದೇ ಇರೋದು. ಸೊ ನನಗೆ ಅನಿಸ್ತಿತ್ತು ಮುಂಬೈ ಇಂಡಿಯನ್ಸ್ ಅವ್ರು ಏನಕ್ಕೆ ಈ ಥರ ಡಾಮಿನೇಟ್ ಮಾಡ್ತಾರೆ CSK ಅವ್ರ ಮೇಲೆ. ಹೌದು, ಇವಾಗಲೂ ಮುಂಬೈ ಇಂಡಿಯನ್ಸ್ನೇ ಅಪ್ಪರ್ ಹ್ಯಾಂಡ್ ಇರೋದು. ಹೆಡ್ ಟು ಹೆಡ್ ಅಂತ ತೊಗೊಂಡು ನೋಡಿದಾಗ CSKದು ಹೌದು ಕ್ಲೋಸಲ್ಲೇ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಅವ್ರನ್ನ. ಒಂಥರ ಹೇಳಿದ್ರಲ್ಲ ಹಾರ್ದಿಕ್ ಪಾಂಡ್ಯ ಅವರು, ಒಂಥರ ಬೀಟ್ ಮಾಡಿಬಿಟ್ಟಿದ್ದಾರೆ ಅಂತ. ಯಾವುದೇ ಒಂದು ಆಯಾಮದಲ್ಲೂ ಕೂಡ ಬಿಟ್ಕೊಂಡು ಕೊಡ್ತಾ ಇಲ್ಲ ಅಂತ, ಔಟ್ ಪ್ಲೇಡ್ ಮಾಡಿಬಿಟ್ರು ಅಂತ. ಸೊ ಆ ರೀತಿ ಕಳೆದ 3 ಸೀಸನಿಂದ ಔಟ್ ಪ್ಲೇ ಮಾಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ನ. 3-4 ಸೀಸನ್ ಅಂತ ಅಂದ್ಕೊಳ್ಳಿ. ಸೊ ಅವ್ರು ಹೇಳಿರೋದೇನು ಅಂತಂದರೆ, ಒಂದು ಜಮಾನ ಇತ್ತು ಮುಂಬೈ ಇಂಡಿಯನ್ಸ್ ಅವರು CSK ಮೇಲೆ ಡಾಮಿನೇಟ್ ಮಾಡ್ತಾಯಿದ್ರು. ಸ್ಟ್ರೀಕ್ ಇತ್ತು, ಅದು 7-8 ಮ್ಯಾಚ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ರು. ಸೊ ಆ ಥರ ಸ್ಟ್ರೀಕ್ನ ಇವಾಗ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಸಖತ್ತಾಗಿ ಆಡ್ತಾ ಇದ್ದೀವಿ ಪಾಸ್ಟ್ 3-4 ಸೀಸನ್ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು. ಸೊ ಇದು ಖುಷಿ ತೊಗೊಂಬಂದು ಕೊಟ್ಟಿದೆ ನಮಗೆ ಅಂತ ಹೇಳಿದರೆ. ಒಂದು ಜಮಾನದಲ್ಲಿ ಮುಂಬೈ ಇಂಡಿಯನ್ಸ್ ಇವ್ರ ಮೇಲೆ ಡಾಮಿನೇಟ್ ಮಾಡಿತ್ತು, ಎಲ್ಲ ಮ್ಯಾಚ್ನ ಹೊಡ್ಕೊಂಡು ಹೋಗೋದು. ಬಟ್ CSK ಇವಾಗ ಡಾಮಿನೇಟ್ ಮಾಡ್ತಿರೋದು ಇವರಿಗೆ ಖುಷಿಯಾಗಿದೆ. ಅಪ್ಡೇಟ್ ನಂಬರ್ 8, ಇಂಡಿಯಾ ಸ್ಕ್ವಾಡ್ ಫಾರ್ T20 ವರ್ಲ್ಡ್ ಕಪ್ ಹ್ಯಾಸ್ ಬೀನ್ ಅನೌನ್ಸ್ ನೌ. ವುಮೆನ್ಸ್ ಸ್ಕ್ವಾಡ್ ಅಪ್ಪ IPL ಆದ್ಮೇಲೆ ಬರ್ತಾ ಇದೆಯಲ್ಲ T20 ವರ್ಲ್ಡ್ ಕಪ್ಪು, ಇದಕ್ಕೆ ಅನೌನ್ಸ್ ಮಾಡಿದರೆ ಸ್ಮೃತಿ ಮಂದನಾ, ಜಮೈಮಾ ರೋಡ್ರಿಕ್ಸ್, ಶಫಾಲಿ ವರ್ಮಾ, ಆಮೇಲೆ ಫಲ್ಮಾಲಿ, ರಿಚಾ ಘೋಷ್ ವಿಕೆಟ್ ಕೀಪರ್ ಆಗಿ, ಜೊತೆಗೆ ಯಶಿಕಾ ಭಾಟಿಯಾ ಆಲ್ರೌಂಡರ್ ಆಗಿ, ಹರ್ಮನ್ಪ್ರೀತ್ ಕೌರ್, ದೀಪ್ತಿ ಶರ್ಮಾ, ಶ್ರೇಯಾಂಕಾ ಪಾಟೀಲ್, ರಾಧಾ ಯಾದವ್, ಬೌಲರ್ಸ್ ಆಗಿ ಅರುಂಧತಿ ರೆಡ್ಡಿ. ನೋಡಿ ಎಲ್ಲ RCB ಪ್ಲೇಯರ್ಸ್ಗಳನ್ನ ಲೈನು ನೋಡ್ದಂಗೆ ಆಯಿತು. ಸೊ ರೇಣುಕಾ ಸಿಂಗ್ ಠಾಕೂರ್ ಓಕೆ ಸುಮಾರು. ಆಮೇಲೆ ಕ್ರಾಂತಿ ಅವರು ಇದ್ದಾರೆ, ಶ್ರೀ ಚಾರಣಿ ಅವರಿದ್ದಾರೆ, ನಂದಿನಿ ಶರ್ಮಾ ಅವರಿದ್ದಾರೆ. ಸೊ ಇಲ್ಲಿ ನೋಡ್ತು ಅಂತಂದರೆ RCBಯ ಬ್ಯಾಟರ್ಸ್ಗಳು ಸ್ಮೃತಿ ಮಂದನಾ, ರಿಚಾ ಘೋಷು, ಜೊತೆಗೆ ನೋಡಿ ಎಲ್ಲ ಒಂದು ಆಸ್ಪೆಕ್ಟಲ್ಲೂ ಕೂಡ RCB ಅವರು ಇದ್ದಾರೆ. ಇಲ್ಲಿ ಬ್ಯಾಟರ್ಸ್ ಆಗಿರ್ಬೋದು, ವಿಕೆಟ್ ಕೀಪರ್ ಆಗಿರ್ಬೋದು, ಆಲ್ರೌಂಡರ್ ಆಗಿರ್ಬೋದು, ಬೌಲರ್ ಆಗಿರ್ಬೋದು, ಅರುಂಧತಿ ರೆಡ್ಡಿ, ಜೊತೆಗೆ ಇಲ್ಲಿ ಶ್ರೇಯಾಂಕಾ ಪಾಟೀಲು, ಆಮೇಲೆ ರಿಚಾ ಘೋಷು, ಸ್ಮೃತಿ ಮಂದನಾ. ಸೊ RCBಯ ಬ್ಯಾಟರ್ಸ್ಗಳು ಅಥವಾ ಪ್ಲೇಯರ್ಸ್ಗಳು ಎಲ್ಲ ಕಡೆನೂ ಕೂಡ ಇದ್ದಾರೆ. ಇಲ್ಲಿ ಎಲ್ಲಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಉದುರಿಸಿ ಗಾಯ್ಸ್.